ನಳನಳಿಸ್ತಾ ಇದೆ. ಅಂದು ಬರಡಾಗಿದ್ದ ಕೆರೆ ಏರಿ ಮೇಲೆ ಗ್ರಾಮಸ್ಥರು ಹೋರಾಟ ನಡೆಸಿದ್ರು. ಅಂದು ನ್ಯೂಸ್ ಫಸ್ಟ್ ವರದಿ ಕೂಡ ಮಾಡಿತ್ತು. ಇಂದು ಅದರ ಫಲವಾಗಿ ಗ್ರಾಮದ ಜನರಿಗೆಲ್ಲ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಆ ಕೆರೆ. ಸುತ್ತಲೂ ಹಚ್ಚ ಹಸಿರು ವನದ ಬನ, ರಸ್ತೆಯ ಇಕ್ಕೆಲಕ್ಕೆ ಹೊಂದಿಕೊಂಡಿರುವ ಅಪೂರ್ವ ಜಲರಾಶಿ, ಹಕ್ಕಿಗಳ ಪಾಲಿನ ಸ್ವರ್ಗ ನೆಲ, ಅದರಲ್ಲೇ ಅವುಗಳ ವಿಹಾರ, ಜೊತೆಗೊಂದಿಷ್ಟು ಆಹಾರ. ಇಷ್ಟು ವಿಶಾಲವಾಗಿ ಹರಡಿಕೊಂಡಿರುವ ಈ ಸರೋವರ ತುಮಕೂರಿನ ಹಲವು ಗ್ರಾಮಗಳ ಪಾಲಿನ ಜೀವನಾಡಿ. ಇದು ಕುಣಿಗಲ್ ತಾಲೂಕಿನ ದೊಡ್ಡ ಮಧುರೆ ಕೆರೆ. ಈ ಜಲಕ್ಕಾಗಿ ದಶಕಗಳ ಹೋರಾಟ ನಡೆದಿದೆ. ಭಗೀರಥ ಯತ್ನದ ಫಲವಾಗಿ ಇವತ್ತು ಹಬ್ಬವೇ ನೆರೆದಿದೆ. ದೊಡ್ಡ ಮಧುರೆ ಕೆರೆಯ ಒಡಲು ಸೇರಿದ ಹೇಮೆಯ ನೀರು ಈ ಪ್ರಕೃತಿಗೆ ಜೀವ ಕಳೆ ತಂದಿದ್ದಾಳೆ. 2 ದಶಕಗಳ ಬಳಿಕ ಕೆರೆ ನಳನಳಿಸುತ್ತಿದೆ. ಕೆರೆಗೆ ಸಂಪರ್ಕಿಸುವ ನಾಲೆ D26ರ ನಾಲೆಯನ್ನ ದುರಸ್ತಿ ಮಾಡಿದ್ದ ರೈತರ ಶ್ರಮದಾನಕ್ಕೆ ಸಿಕ್ಕ ಪ್ರತಿಫಲವೇ ಇದು. ಅವರ ಹೋರಾಟದ ಜೊತೆ ನಿಂತ ನ್ಯೂಸ್ ಫಸ್ಟ್ಗೂ ಅಭಿನಂದನೆಗಳನ್ನ ಗ್ರಾಮಸ್ಥರು ಹೇಳ್ತಿದ್ದಾರೆ. ನಮಗೆ ಸಹಕರಿಸಿದಂಥದ್ದು ನ್ಯೂಸ್ ಫಸ್ಟ್ ಚಾನೆಲ್. ಈ ಒಂದು ಹೋರಾಟದಲ್ಲಿ ನಮಗೆ ಜೊತೆಯಾಗಿ ನಿಂತು ಈ ಬಾರಿ ನಮಗೆ ಹೇಮಾವತಿ ನೀರು ಸರಾಗವಾಗಿ ಬರಲು ಅನುವು ಮಾಡಿಕೊಟ್ಟಿದ್ದಾರೆ. ನಮ್ಮ ಏನು ಕೆರೆಗಳಿದಾವೆ ಆ ಕೆರೆಗಳನ್ನ ಹೇಮಾವತಿ ನಾಲಾ ವ್ಯಾಪ್ತಿಗೆ ಒಳಪಡಿಸ್ಕೊಂಡು ಹಾಗೆ ಕುಡಿಯೋ ನೀರಿಗೆ ದೊಡ್ಡ ಹಾಹಾಕಾರ ಆಗಿದೆ. ನಮ್ಮ ದೊಡ್ಡ ಮಧುರೆ ಕೆರೆನ ಕುಡಿಯೋ ನೀರಿಗೆ ಒಳಪಡಿಸಿದಲ್ಲಿ ಸುತ್ತಲಿರ್ತಕ್ಕಂಥ 5-6 ಹಳ್ಳಿಗಳಿಗೆ ಶಾಶ್ವತ ಕುಡಿಯುವ ನೀರನ್ನ ಒದಗಿಸುವಂತ ಕೆಲಸ ಆಗುತ್ತೆ. ಸುಮಾರು 160 ಕಿಲೋಮೀಟರ್ ದೂರದಿಂದ ಹರಿದು ಬಂದ ಹೇಮಾವತಿ ಕೆರೆಯ ಅಂಗಳಕ್ಕೆ ಜೀವ ಕಳೆ ತುಂಬಿದ್ದಾಳೆ. ಕೆರೆ ತುಂಬಿದ್ದು ಎಡೆಯೂರು ಹೋಬಳಿಯ ಜನರ ಸಂಭ್ರಮ ಸಡಗರಕ್ಕೆ ಪಾರವೇ ಇರಲಿಲ್ಲ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ರನ್ನ ಕರೆಸಿ ಕೆರೆಗೆ ಬಾಗಿನ ಅರ್ಪಿಸಿ ಹಬ್ಬ ಆಚರಿಸಿದ್ರು. ಇವತ್ತು ಶಾಂತಿ ಪೂಜೆ, ಬಾಗಿನ ಸಮರ್ಪಣಾ ಮತ್ತು ಗಂಗೆ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ನಿಜಕ್ಕೂ ರೈತರೆಲ್ಲ ಸಂತಸದಿಂದ ಇದ್ದಾರೆ. ಇವತ್ತು ಅನ್ನದಾನ ಕಾರ್ಯಕ್ರಮವೂ ಸಹ ಇದೆ. ಪ್ರತಿಯೊಬ್ಬ ರೈತರ ಮುಖದಲ್ಲಿ ಅವರ ನಗುವನ್ನು ನೋಡ್ತಾ ಇದ್ರೆ ಈ ರೀತಿಯ ಸಂತೋಷ. ಅಲೋಕ್ ಅವರು ಹೇಳಿದಾಗೆ ಪ್ರತಿ ವರ್ಷವೂ ಸಹ ಬರಬೇಕು. ಒಂದು ಶಾಶ್ವತ ಪರಿಹಾರ ನಮಗೆ ಒದಗಿಸ್ಕೊಡ್ಬೇಕು. ಕುಡಿಯೋ ನೀರಿಗೆ, ದೊಡ್ಡ ಮಧುರೆ ಕೆರೆಗೆ ಕುಡಿಯೋ ನೀರಿನ ಒಂದು ಅಲಾಟ್ಮೆಂಟ್ನಲ್ಲಿ ಶಾಶ್ವತ ಪರಿಹಾರ ಒದಗಿಸ್ಬೇಕು. ದಯವಿಟ್ಟು ನ್ಯೂಸ್ ಫಸ್ಟ್ ಅವರು ಉಪವಾಸ ಸತ್ಯಾಗ್ರಹದಿಂದ ಹಿಡಿದು ಅವತ್ತು ನೇರ ಪ್ರಸಾರ ಮಾಡಿದ್ರಿ. ಇವತ್ತು ಸಹ ಈ ಸಂತೋಷ ಕೂಟದಲ್ಲೂ ಸಹ ಭಾಗವಹಿಸಿ ನೀವು ಬಂದು ಇದನ್ನ ಕವರೇಜ್ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಕೆರೆಗೆ ಕುಡಿಯೋ ನೀರಿನ ಶಾಶ್ವತ ಪರಿಹಾರಕ್ಕೆ ನಾವೇನು ಹೋರಾಟ ಮಾಡ್ತೀವಿ, ನಮ್ದೇನು ಪ್ರತಿಭಟನೆ ಇರುತ್ತೆ, ನಿಮ್ ಸಹಕಾರ ಇರಬೇಕು. ಇಡೀ ಊರೇ ಇವತ್ತು ಹಬ್ಬದಲ್ಲಿ ಪಾಲ್ಗೊಂಡಿತ್ತು. ಹಳ್ಳಿಯ ಮಹಿಳೆಯರು ಒಟ್ಟಾಗಿ ಹಬ್ಬದ ಅಡುಗೆ ಮಾಡಿದ್ರು. ಹಿರಿಯ ಅಜ್ಜಿಯರು ಹಿತೋಪದೇಶ ನೀಡ್ತಿದ್ರು. ಯುವಕರು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಿದ್ರು. ಬಳಿಕ ಮೆರವಣಿಗೆಯ ಮೂಲಕ ಬಂದು ಬಾಗಿನ ಅರ್ಪಿಸಿದ್ರು. ಒಟ್ಟಾರೆ ಜಲ ಅನ್ನೋದೇ ಒಂದು ಸಂಭ್ರಮ. ಬರಡೆದ್ದ ಭೂಮಿಗೆ ಬಿದ್ದ ಹನಿ ನೀರು ಜೀವಕಳೆ ನಾಟಿಸುತ್ತದೆ. ಈಗ ಈ ಹಳ್ಳಿಗಳಲ್ಲೂ ಅದೇ ಹಬ್ಬದ ವಾತಾವರಣ ಮೂಡಿದೆ. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು.